ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಸೂರ್ಯ ಚಂದಿರರು ಎಲ್ಲ ತಾರೆಗಳು ಬೆಳಗುತ್ತ ಹಾಡಿದೆ ಸ್ತೋತ್ರ. ಮಿಂಚು ಗುಡುಗುತ್ತಲೇ ಆರ್ಭಟಿಸುತ್ತಲೇ ಹಾಡಿದೆ ಯೇಸುವೆ ಸ್ತೋತ್ರ. ಸೂರ್ಯ ಚಂದಿರರು ಎಲ್ಲ ತಾರೆಗಳು ಬೆಳಗುತ್ತ ಹಾಡಿದೆ ಸ್ತೋತ್ರ. ಮಿಂಚು ಗುಡುಗುತ್ತಲೇ ಆರ್ಭಟಿಸುತ್ತಲೇ ಹಾಡಿದೆ ಯೇಸುವೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಬೆಟ್ಟಗುಡ್ಡಗಳು ತಲೆ ಎತ್ತುತ್ತಲೇ ಹಾಡಿದೆ ಯೇಸುವೆ ಸ್ತೋತ್ರ. ಜಲರಾಶಿಗಳು ಜುಳು ಜುಳು ಎನ್ನುತ್ತಾ ಹರಿಯುತ್ತಾ ಹಾಡಿದೆ ಸ್ತೋತ್ರ. ಬೆಟ್ಟಗುಡ್ಡಗಳು ತಲೆ ಎತ್ತುತ್ತಲೇ ಹಾಡಿದೆ ಯೇಸುವೆ ಸ್ತೋತ್ರ. ಜಲರಾಶಿಗಳು ಜುಳು ಜುಳು ಎನ್ನುತ್ತಾ ಹರಿಯುತ್ತಾ ಹಾಡಿದೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ. ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಗಿಡ ಮರಗಳೆಲ್ಲ ತೂಗಾಡುತ್ತಲೇ ಹಾಡಿದೆ ಯೇಸುವೆ ಸ್ತೋತ್ರ. ವನ ಪುಷ್ಪಗಳು ಪರಿಮಳ ಸೋಸಿ Praise the Lord. Hallelujah. Hallelujah. Hallelujah ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ.
ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಕರಗಳನ್ನು ತಟ್ಟುತ್ತಾ ಹಾಡೋಣ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದ್ದಿ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದ್ದಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ಯೇಸುವನಂಬಿರಿ, ನಿಜ ರಕ್ಷಣೆ ಹೊಂದಿರಿ. ನಿತ್ಯ ಭಾಗ್ಯವ ಪಡೀರಿ ಎಂಬ ವಾರ್ತೆಯ ಸಾರುವೆವು. ನಿತ್ಯ ಭಾಗ್ಯವ ಪಡೀರಿ ಎಂಬ ವಾರ್ತೆಯ ಸಾರುವೆವು. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನಯ ಜೀವಿತದಿ ಸದಾ ನಿನ್ನನ್ನೇ ಸ್ತುತಿಸುವೆನು. ನನ್ನಯ ಜೀವಿತದಿ ಸದಾ ನಿನ್ನನ್ನೇ ಸ್ತುತಿಸುವೆನು. ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ನಿನ್ನಾತ್ಮ ಹೊಂದಿ ನಿನ್ನ ಚಿತ್ತ ಅರಿತು ಬಾಳುವೆ ನಾನೆಂದು. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ. ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಹಲ್ಲೆಲೂಯಾ 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 ಸ್ತುತಿ ಮಾಡಿರಿ. ನಮ್ಮ ಯೇಸು
ನಮ್ಮ ಯೇಸುವಿಗೆ ಸ್ತುತಿ ಹಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ತೊಂದರೆ ತಾಪತ್ರೆಗಳನ್ನು, ನೋವುಗಳನ್ನು, ಕಷ್ಟಗಳನ್ನು, ಹೊತ್ತು ತಂದಿರುವಂಥ ಎಲ್ಲ ಹೊರೆಗಳನ್ನು, ಭಾರಗಳನ್ನು ಕರ್ತನಿಗೆ ಸಮರ್ಪಿಸುತ್ತಾ, ಸ್ವಾಮಿ, ನೀವಿಲ್ಲದೆ ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ನೀವೊಬ್ಬರೇ ನನ್ನ ಜೀವಿತದಲ್ಲಿ ನನ್ನ ಜೊತೆಗೆ ಇದ್ದು ನನ್ನನ್ನು ಮುನ್ನಡೆಸುವವರು ಎಂದು ಅರಿತು ನಮ್ಮ ಎಲ್ಲ ಪಾಪದ ಜೀವನದಿಂದ ಬಿಡುಗಡೆಯನ್ನು ನೀಡಲು, ಎಲ್ಲ ಮಾಟ ಮಂತ್ರ ಶಕ್ತಿಗಳಿಂದ ಬಿಡುಗಡೆಯನ್ನು ನೀಡಲು, ಸೈತಾನನ ಶೋಧನೆಯಿಂದ ಬಿಡುಗಡೆಯನ್ನು ನೀಡಲು ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಒಬ್ಬೊಬ್ಬರ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನನ್ನ ಹತ್ತಿರವೇ ಇರು ಯೇಸುವೆ ಎಂದು ಈ ಗೀತೆಯೊಂದಿಗೆ ಸ್ತುತಿಸೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಸ್ವಾಮಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮಗೆ ತಾಯಿಯಾಗಿ ಕಷ್ಟದ ಹೊರೆಗಳನ್ನು ಹೊರುವಾಗ ನಮ್ಮನ್ನು ಒಬ್ಬರನ್ನಾಗಿ ಬಿಡದೆ, ಎಷ್ಟೇ ಪಾಪದ ಜೀವಿತದಲ್ಲಿ ಮುಳುಗಿ ಹೋದರೂ ನಮ್ಮ ಜೊತೆಗೆ ಇರುವವರು ನೀವೇ. ನಾವು ನಿಮ್ಮನ್ನು ಬಿಟ್ಟು ಅಗಲಿ ಹೋದರೂ ನೀವು ನಮ್ಮನ್ನು ಬಿಟ್ಟು ಎಂದೂ ಅಗಲಿ ಹೋಗದ ದೇವರು. ಸ್ವಾಮಿ, ಇದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸದಾ ನಮ್ಮೊಂದಿಗೆ ನಮ್ಮ ತಾಯಿಯಾಗಿ ತಂದೆಯಾಗಿ, ತಾಯಿ ತಂದೆ ಮರೆತರೂ ನಮ್ಮೊಂದಿಗೆ ಇರಿರಿ ಎಂದು ಈ ಚರಣದೊಂದಿಗೆ ಹಾಡೋಣ. ವಾಕ್ಯ ಓದುವ ಸಮಯದಿ ಗೌರವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯ ಗೌರವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಾನಿನ್ನನ್ನು ಬಿಟ್ಟು ಬಾಳಲಾರೆನು
ಬಂಧು ಬಳಗ ನೀನೇ యేసయ్య. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಸೇರಿ ಹಾಲೆಲೂಯಾ ಹಾಲೆಲೂಯಾ ನಮ್ಮನ್ನೇ ಸಮರ್ಪಿಸುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮೆಲ್ಲರ ಕುಟುಂಬಗಳನ್ನು ಸಮರ್ಪಿಸುತ್ತಾ ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆಲೂಯಾ 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 ಹಾಲೆಲೂಯಾ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. 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 ತುಂಬಿರಿ ನಿಮ್ಮ ಬಲದಿಂದ ಜೀವಿಸಲು ನಾ ನಿಮ್ಮಲ್ಲಿ. ಜೀವಕ್ಕೆ ಜೀವ ನೀಡಿರಿ ಯೇಸುವೇ ಯೇಸುವೇ. ತುಂಬಿರಿ ನಿಮ್ಮ ಬಲದಿಂದ ಜೀವಿಸಲು ನಾ ನಿಮ್ಮಲ್ಲಿ. ಜೀವಕ್ಕೆ ಜೀವ ನೀಡಿರಿ ಯೇಸುವೇ ಯೇಸುವೇ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಎಲ್ಲರೂ ಸೇರಿ ಆಡೋಣ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಕಣ್ಣುಗಳನ್ನು ಮುಚ್ಚುತ್ತಾ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನಿಮ್ಮ ಕುಟುಂಬಗಳನ್ನು ಸಮರ್ಪಿಸಿಕೊಡಿ. ಹಾಲೆಲೂಯಾ
ಸಂಸ್ಥೆಗಳನ್ನ, ಸಂಘಟನೆಗಳನ್ನ ಸಮರ್ಪಿಸುತ್ತಾ ಪ್ರತಿಯೊಂದು ಮಾನವ ಕುಲವನ್ನೇ ಸಮರ್ಪಿಸುತ್ತಾ ತಾಯಿ ಧರ್ಮಸಭೆಯನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಭುವಾಣಿ ಮಿನಿಸ್ಟ್ರಿಯನ್ನ ಎಲ್ಲರೂ ಸೇರಿ ಸ್ತುತಿಸೋಣ ಉಚ್ಚ ಸ್ವರದೊಂದಿಗೆ. ಹಲ್ಲೆಲೂಯಾ ಯೇಸುವೇ, ಪರಿಶುದ್ಧನೇ ಪರಿಶುದ್ಧನೇ. ಎಲ್ಲರೂ ಸೇರಿ ಸ್ತುತಿ ಮಾಡಿರಿ. ಎಲ್ಲೋ ನಮ್ಮೆಲ್ಲರನ್ನ ಆಶೀರ್ವದಿಸುವಂತ ಕರಗಳು ಇದು ಕರ್ತನೆ. 4 ದಿಕ್ಕುಗಳನ್ನ ಬಂಧಿಸುತ್ತಾ ಪ್ರಾರ್ಥಿಸಿದ್ದೇನೆ. ಬಂದಿರುವಂತ ಪ್ರತಿಯೊಬ್ಬರನ್ನ, ಬರಲು ಸಾಧ್ಯವಿಲ್ಲದಂತ ಒಬ್ಬೊಬ್ಬರನ್ನ, ಎಲ್ಲಾ ಕಟ್ಟುಗಳು, ಮಾಯೆಗಳು, ಎಲ್ಲಾ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನ, ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳು, ಪಾಪದ ಸಂಕೋಲೆಗಳು, ಪೈಶಾಚಿಕ ಕಾರ್ಯಗಳನ್ನ ಬಂಧಿಸುತ್ತಿದ್ದೇನೆ ನಿನ್ನ ನಾಮದಲ್ಲಿ. ಕರ್ತನೇ, ನಿನ್ನ ಪರಿಶುದ್ಧ ರಕ್ತ ಚೆಲ್ಲಲ್ಪಡಲಿ. ನಿನ್ನ ವಾಗ್ದಾನ ನೆರವೇರಿಸು. ಆತ್ಮರ ಅಭಿಷೇಕವನ್ನು ಅನುಗ್ರಹಿಸು. ಸುರಿಸು ನಿನ್ನ ಆತ್ಮವನ್ನೆಲ್ಲರ ಹೃದಯದಲ್ಲಿ. ಕರ್ತನೆ, ಕಲ್ಮಶ ಇರುವಂತ ಎಲ್ಲಾ ಹೃದಯಗಳು ತೆರೆಯಲ್ಪಡಲಿ ಕರ್ತನೆ. ಅವಿಶ್ವಾಸ ಇಲ್ಲದಂತ ಇದೋ ವಿಶ್ವಾಸಕ್ಕೆ ತರುವಂತ ನಿನ್ನ ವಾಗ್ದಾನ ನೆರವೇರಿಸು ಕರ್ತನೆ. ಎಲ್ಲಾ ಮಕ್ಕಳು ನಿನ್ನ ವಿಶ್ವಾಸಿಗಳಾಗಿ ಮಾರ್ಪಡಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀ. ಹಲ್ಲೆಲೂಯಾ. ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ತೆರೇಸಮ್ಮನವರೇ, ಸಂತ ಸಬಾಸ್ಟಿನರೇ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗಾಗಿ, ನನಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದಾಗಿ ಕೇಳಿಕೊಂಡಂಥ ಅನೇಕ ವ್ಯಕ್ತಿಗಳನ್ನು ವಾಟ್ಸಾಪ್ ಮೂಲಕ, ಫೇಸ್ಬುಕ್ ಮೂಲಕ, ಪತ್ರಗಳ ಮೂಲಕ ಕರ್ತನೆ ಕೇಳಿಕೊಂಡ ಒಬ್ಬೊಬ್ಬರನ್ನ, ಫೋನ್ಗಳ ಮೂಲಕ ಸಿಕ್ಕಿದವರನ್ನ, ಸಿಗದೇ ಇರುವಂಥ ವ್ಯಕ್ತಿಗಳನ್ನು ಸಹ ಸ್ಮರಿಸಿಕೊಳ್ಳುತ್ತಾ ಈ ನಿಮಿಷದಲ್ಲಿ ನಿಮ್ಮ ಅಭಿಷೇಕ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಷಣವೂ ಕರ್ತನೆ ಅನುಭವಿಸುವಂಥ ಕೃಪಾವರವನ್ನು ಕರುಣಿಸಿ, ಇದೋ ಪರಿಶುದ್ಧ ಕನ್ನಿಕೆಯ ಪ್ರತಿಯೊಬ್ಬರ ಅವಶ್ಯಕತೆಗಳು ತಿಳಿದಂಥ ನಿಮ್ಮ ಆತ್ಮ ಎಲ್ಲರೂ ಆತ್ಮದಲ್ಲಿ ಆನಂದಿಸುವಂಥ ಕೃಪೆಯನ್ನು ಇದೋ ಪುತ್ರನಲ್ಲಿ ನಿರಂತರವೂ ಆ ಪರಲೋಕ ಸಾನ್ನಿಧ್ಯದಲ್ಲಿ ನಮಗಾಗಿ ಭಿನ್ನಯಿಸಿ ಪ್ರಾರ್ಥಿಸಿ ಬೇಡಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೆಲ್ಲರಿಗಾಗಿ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವ ಕುಲಕ್ಕಾಗಿ ಪ್ರಾರ್ಥಿಸ್ರಿ ತಾಯೇ. ಎಡಗೈಯನ್ನು ಹೃದಯ ಭಾಗದಲ್ಲಿಟ್ಟುಕೊಂಡು ಬಲಗೈಯೊಂದಿಗೆ ನಾವೆಲ್ಲರೂ ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೂ ಬಾಯಿ ತೆರೆದು ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಮೊಬೈಲ್ ತಂದಿರುವವರು ದಯವಿಟ್ಟು ಸ್ವಲ್ಪ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ. ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಲಿ. ಈ ದಿನಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ರಿ. ಪ್ರಾರ್ಥನೆಯೇ ನಿಮ್ಮೆಲ್ಲರಿಗೂ
ದೇವನು ಕೊಡುವಂಥ ಒಂದು ದೊಡ್ಡ ಕೊಡುಗೆ ಪ್ರಾರ್ಥನೆ ಮೂಲಕ ರಕ್ಷಣೆ, ಪ್ರಾರ್ಥನೆ ಮೂಲಕ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ವಾಕ್ಯಗಳನ್ನು ಧ್ಯಾನಿಸೋಣ. ದೇವರು ಏತಕ್ಕಾಗಿ ನಮ್ಮನ್ನು ಇಲ್ಲಿ ಜಾತಿ, ಭಾಷೆ, ಬಡವ, ಬಲ್ಲಿಗ ಎಂಬ ಯಾವ ಭೇದ ಇಲ್ಲದೆ ಎಲ್ಲರನ್ನ ದೇವನು ಏತಕ್ಕಾಗಿ ನಮ್ಮನ್ನು ಇಲ್ಲಿ ಕರೆದಿಯಾರ, ಏತಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ, ಯಾವೊಂದು ಉದ್ದೇಶ ಇಟ್ಟು ನಾವು ಇಲ್ಲಿ ದೇವನ ಈ ಪವಿತ್ರ ಆಲಯಕ್ಕೆ ಬಂದಿದ್ದೇವೆ ಎಂಬ ಉದ್ದೇಶವನ್ನು ಕುರಿತು ಇಂದು ನಾವು ಸತ್ಯವೇದದಲ್ಲಿ ನಮ್ಮನ್ನು ಕರೆದಂಥ ದೇವನಿಗೆ ನಾವು ಏತಕ್ಕಾಗಿ ಬಂದಿದ್ದೇವೆ, ನಮ್ಮ ಕಾರ್ಯವಾದರೂ ಏನು ಎಂಬುದನ್ನು ಕುರಿತು ಇಂದು ನಾವು ಮುಖ್ಯವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಅಂತ್ಯ ದಿನಗಳಲ್ಲಿ ದಯವಿಟ್ಟು ಬಂದವರು ರೆಗ್ಯುಲರ್ ಆಗಿ ಯಾರು ಬರ್ತೀರಿ, ನಿಮಗೆ ಬರೀಲಿಕ್ಕೆ ಓದಲಿಕ್ಕೆ ಗೊತ್ತಿರೋರು ಮನೆಯಲ್ಲಿ ನೀವು ಬೈಬಲನ್ನು ಇಟ್ಟಿದ್ರೆ ಬೈಬಲನ್ನು ತೊಗೊಂಡು ಬನ್ನಿರಿ, ಒಂದು ನೋಟ್ಬುಕ್ ತೊಗೊಂಡು ಬನ್ನಿ, ಒಂದು ಪೆನ್ನನ್ನು ತೊಗೊಂಡು ಬನ್ನಿ, ವಾಕ್ಯಗಳನ್ನು ಬರ್ಕೊಳ್ರಿ. ವಾಕ್ಯಗಳು ಅತಿ ಪರಿಶುದ್ಧವಾದದ್ದು. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ವಾಕ್ಯದ ಕ್ಷಾಮ ಬರ್ತದೆ. ನನಗೆ ಯಾವಾಗಲೂ ಮನಸ್ಸಲ್ಲಿ ಇದು ಥಾಟ್ ಬರ್ತಾನೆ ಇದೆ. ಕಾರಣಕ್ಕೆಂದರೆ ಒಂದೇ ಒಂದು ಉದಾಹರಣೆ ಕೊಟ್ಟು ಸ್ಟಾರ್ಟ್ ಮಾಡ್ತೇನೆ. ಒಂದು ಹೆಂಗಸು 6 ವರ್ಷದಿಂದ ಮಗನಿಗೆ ಹೆಣ್ಣು ನೋಡ್ತಾ ಇದ್ದಾರೆ. ನನಗೂ ಹೇಳಿದರು, ನಾನು ನನ್ನದೇ ಆದಂಥ ಕಾರ್ಯಗಳಲ್ಲಿ ನಾನು ಮರೆತು ಹೋದೆ. ಅವರು 6 ವರ್ಷದಿಂದ ಒಂದು ಒಳ್ಳೆ ಹುಡುಗಿ ಬೇಕು ಎಂಬುದಾಗಿ ಹುಡುಕ್ತಾ ಇದ್ದರು. ನಾನು ಹೇಳಿದೆ, ಮೊನ್ನೆ ಫೋನ್ ಮಾಡಿದರು, ಬ್ರದರ್ ನಿಮ್ಮ ಹತ್ರ ಕೊಟ್ಟಿದ್ದು. ನಾನು ಹೇಳಿದೆ, ಕೊಟ್ಟಿದ್ದೀರಿ, ಅಂದರೆ ನೀವು ಏನು ಕೇಳಿದ್ರಿ? ಒಳ್ಳೆ ಹುಡುಗಿ ಬೇಕು ಅಂತ. ನಾನು ಒಳ್ಳೆ ಹುಡುಗಿಗಾಗಿ ನೋಡ್ತಾ ಇದ್ದೀನಿ ಅಲ್ಲ, ಒಳ್ಳೆ ಹುಡುಗಿಗಾಗಿ ನೋಡ್ತಾ ಇದ್ದೇನೆ, ಇನ್ನೂ ಸಿಕ್ಕಿಲ್ಲ ಒಳ್ಳೆ ಹುಡುಗಿ. ಅದಾದ್ಮೇಲೆ ಅವರು, ನಾನು ಕೇಳಿದೆ, ನೀವು ಯಾರು, ಎಲ್ಲಿಂದ, ಆ ಫೋಟೋನ ಇದ್ದರೆ ಕಳಿಸಿ, ನಿಮ್ಮ ಮಗಂದು ಎಲ್ಲವನ್ನ ಬಯೋಡೇಟಾ ಕಳಿಸಿ ಎಂಬುದಾಗಿ. ಕಳಿಸುವಾಗ ನನಗೆ ಜ್ಞಾಪಕ ಬಂತು, ಅವರು 6 ವರ್ಷದ ಹಿಂದೆ ನನ್ನನ್ನು ಭೇಟಿ ಮಾಡಿದ್ರು. ಇದುವರೆಗೂ ನಾನು ಕೇಳಿದೆ, ಹುಡುಗಿನೇ ಸಿಕ್ಕಲಿಲ್ವಾ ಅಂತ. ಇಲ್ಲ, ಹುಡುಗಿ ಸಿಗಲಿಲ್ಲ. ಇಲ್ಲಿಯವರಲ್ಲ, ಮೈಸೂರಲ್ಲ, ತುಮಕೂರಿನವರು. ಅದಾದ ಮೇಲೆ ಆಕೆ ಈ ರೀತಿ ಹೇಳ್ತಾರೆ, ಬ್ರದರ್, ಯಾರನ್ನ ಎಲ್ಲಿ ನಾವು ಅಪ್ರೋಚ್ ಮಾಡಿದ್ರು, ನನ್ನ ಮಗ ಸುಂದರ, ಅದರಲ್ಲೇನು 2 ಮಾತಿಲ್ಲ, ಚೆನ್ನಾಗಿದ್ದಾನೆ, ವಿದ್ಯಾವಂತ, ಬ್ಯಾಂಗ್ಳೂರಲ್ಲಿ ಒಳ್ಳೆಯ ಒಂದು ಕಂಪನಿಯಲ್ಲಿ ಕೆಲಸ ಇದೆ, ಸ್ವಂತ ಮನೆ ಇದೆ, ಒಬ್ಬನೇ ಮಗ, ತಂದೆ ತಾಯಿ ಇದ್ದಾರೆ, ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ಹುಡುಗಿ ಯಾಕೆ ಸಿಕ್ಕಲಿಲ್ಲ? ತಾಯಿ ಪ್ರಶ್ನೆ. ಚರ್ಚಿಗೆ ಬಂದಿದ್ದೀವಿ, ಪಾಪ ನಿವೇದನೆಗಳನ್ನು ಮಾಡ್ತಿದ್ದೀವಿ, ಧ್ಯಾನಗಳಿಗೆ ಕೂಡಿದ್ದೀವಿ, ನಮ್ಮ ಕೈಯಲ್ಲಾದಷ್ಟು ಒಳ್ಳೆ ಕೆಲಸವನ್ನು ದಾನ ಧರ್ಮ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಯಾಕೆ ದೇವರು ಒಂದು ಒಳ್ಳೆಯ ಉತ್ತಮವಾದಂಥ ಹುಡುಗಿಯನ್ನು ನಮಗೆ ಕೊಡಲಿಲ್ಲ? ಇದವರ ಪ್ರಶ್ನೆ. ನಾನು ಹೇಳಿದೆ, ದೇವರ ಒಂದು ಪದ್ಧತಿ ಮನುಷ್ಯನ ಮೇಲೆ ಯಾವಾಗಲೂ
ನಮ್ಮ ಪದ್ಧತಿಗೂ ದೇವನ ಪದ್ಧತಿಗೂ ವ್ಯತ್ಯಾಸ ಇದೆ. ಈ ರೀತಿ ಒಂದು ಮನುಷ್ಯ ನಮ್ಮದೇ ಆದಂಥ ಆಲೋಚನೆಯಲ್ಲಿ ನಾನು ಜೀವಿಸುವಾಗ ನಮಗೆ ಸಿಗದೆ, ಕೇಳಿದ್ದು ನಮಗೆ ಸಿಗದೇ ಇದ್ದಾಗ ನಾವು ಪ್ರಶ್ನಿಸ್ತೇವೆ. ದೇವರನ್ನು ಸಹ ನಾವು ಪ್ರಶ್ನಿಸ್ತೇವೆ. ಯಾಕೆ ನಾನು ಚರ್ಚಿಗೆ ಬಂದಿಲ್ವಾ? ನಾನು ದಾನ ಧರ್ಮ ಮಾಡಲಿಲ್ವಾ? ನಾನು ಒಳ್ಳೆ ಪಾಪ ನಿವೇದನೆ ಮಾಡಲಿಲ್ವಾ? ನಾನು ಧ್ಯಾನಗಳಿಗೆ ಹೋಗಲಿಲ್ವಾ? ನಾನು ಇವರ ರೀತಿಯಲ್ಲಿ ಅವರ ರೀತಿಯಲ್ಲಿ ನಾವೇನು ನಡೀತಾ ಇಲ್ವಲ್ಲ? ಕೆಟ್ಟ ಅಭ್ಯಾಸಗಳು ನನ್ನಲ್ಲಿ ಇಲ್ವಲ್ಲ ಎಂಬುದಾಗಿ ದೇವರನ್ನೇ ಅತಿಕ್ರಮಿಸಿ ನಾವು ಕೇಳುವುದುಂಟು, ಬೈಯುವುದುಂಟು. ನಾವು ಅನೇಕ ಮನೋಭಾವನೆಯಲ್ಲಿ ಪ್ರಶ್ನಿಸುವುದು ಉಂಟು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ಲೋಕದಲ್ಲಿ ಎಷ್ಟೋ ಸನ್ಯಾಸಿಗಳಿದ್ದಾರೆ, ಹಾಗೂ ಈ ಲೋಕದಲ್ಲಿ ಮದುವೆ ಆಗದೇ ಇರತಕ್ಕಂಥವರು ಎಷ್ಟೋ ಲಕ್ಷ ಜನ ಇದ್ದಾರೆ. ಮದುವೆ ಆಗಿ ಕೇವಲ 3 ಗಂಟೆ, ಕೇವಲ 2 ಗಂಟೆಯಲ್ಲೇ, 3 ಗಂಟೆ ಆದರೂ ಪರವಾಗಿಲ್ಲ, 2 ಗಂಟೆಯಲ್ಲಿ ಡೈವರ್ಸ್ ಆದವರು ಇದ್ದಾರೆ. ಮದುವೆಯಾಗಿ ತಾಲಿ ಕಟ್ಟಿ ದಿಬ್ಬಣ ಅವರು ಮನೆಗೆ ಹೊರಡುವಾಗ ಮಧ್ಯ ದಾರಿಯಲ್ಲಿ ಅಪಘಾತಕ್ಕೆ ಈಡಾಗಿ ಸತ್ತಂಥವರು ಎಷ್ಟೋ ಲಕ್ಷ ಜನ ಇದ್ದಾರೆ. ಇದರ ಮಧ್ಯದಲ್ಲಿ ದೇವನ ವಾಕ್ಯ ಹೇಳ್ತದೆ, ಅನೇಕ ಕುಟುಂಬಗಳಿಗೆ ದೇವರು ಕೊಟ್ಟಂತ ಈ ಒಂದು ಹೆಣ್ಣು ಮತ್ತು ಒಂದು ಗಂಡು, ಅದು ಭಗವಂತನ ಇಚ್ಛೆಗೆ ಅನುಸಾರವಾಗಿ. ಇದಕ್ಕಾಗಿ ದೇವರನ್ನು ಪ್ರಶ್ನಿಸೋದು, ದೇವನನ್ನು ಬಿಟ್ಟು ನಾವು ದೂರ ಹೋಗುವಂಥದ್ದು, ಹಾಗೂ ನನ್ನ ಇಚ್ಛೆಯಂತೆ ನಾನು ಬದುಕುವಂಥದ್ದು ಅಲ್ಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಚಿಂತಾ ಭಾರವನ್ನು ಯಾರಿಗೆ ಒಪ್ಪಿಸು? ಯಾರಿಗೆ? ದೇವನೇ. ಆ ಪರಿಶುದ್ಧವಾದಂಥ ದೇವನಿಗೆ ನನ್ನ ಚಿಂತೆ, ನನ್ನ ದುಃಖ, ನನ್ನ ವೇದನೆ, ನನ್ನ ಭಾರವನ್ನು ನಾವು ಒಪ್ಪಿಸುವಾಗ ದೇವನು ಸಕಾಲಕ್ಕೆ ಈ ಸಕಾಲ ಎಂಬ ಒಂದು ಪದ ಯಾವಾಗ ನಮ್ಮ ಜೀವಿತದಲ್ಲಿ ದೇವನು ತೀರ್ಮಾನಿಸಿದಂಥ ದಿನ, ತೀರ್ಮಾನಿಸಿದಂಥ ಸಕಾಲ, ಅದು ನನಗೆ ಒಳಿತಾಗಿರ್ತದೆ. ಇದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಯೆರೆಮೀಯನ ಗ್ರಂಥ ತೆಗೆದು, ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ರಿ, 4ನೇ ವಾಕ್ಯದಿಂದ. ಯೆರೆಮೀಯ 1ನೇ ಅಧ್ಯಾಯ ವಾಕ್ಯ 4ರಿಂದ ವಾಕ್ಯಗಳು. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನ, ಯಾವ ವಾಣಿ? ಈ ವಾಣಿಯನ್ನ, ಈಗ ನೀವೇನು ಓದ್ತಾ ಇದ್ದೀರಿ, ಈ ವಾಣಿಯನ್ನ, ನೀವು ಈಗ ಯಾವುದನ್ನ ಕೇಳ್ತಾ ಇದ್ದೀರಿ, ಈ ವಾಣಿಯನ್ನ ಅಲ್ಲಿ ಯೆರೆಮೀಯನಿಗೆ ಆ ದಿನದಲ್ಲಿ ದೇವನು ಕೊಟ್ಟು. ಈ ವಾಕ್ಯವು ಏನು ವಾಕ್ಯ? ಈ ಯೆರೆಮೀಯ ಯಾರು? ಏತಕ್ಕಾಗಿ ಆತನಲ್ಲಿ ಈ ದೈವ ವಾಗ್ದಾನದ ವಾಕ್ಯ ನೆಲೆಯಾಗಿ ನಿಲ್ಲಬೇಕೆಂಬುದಾಗಿ ದೇವನು ಅಪೇಕ್ಷಿಸಿದ್ದು. ಓದಿ ವಾಕ್ಯ, ಮುಂದಿನ ವಾಕ್ಯ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಉದ್ದೇಶ ದೇವನದು. ಇದು ತುಂಬ ಸೀರಿಯಸ್ ಆದಂಥ ಒಂದು ವಾಕ್ಯ. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ವಾಕ್ಯ. ನಾನು ಹಿಂದೂ ಆಗಿದ್ದೇನೆ, ನಾನು ಮುಸ್ಲಿಂ ಆಗಿದ್ದೇನೆ, ನಾನು ಕ್ರೈಸ್ತರಾಗಿದ್ದೇನೆ ಎಂಬ ಯಾವ ಒಂದು ಕಾರ್ಯವು, ಯಾವೊಂದು ಪದವು ಇಲ್ಲಿಲ್ಲದಂತೆ ದೇವನ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಈ ದಿನ, ಈ ಕ್ಷಣ, ನೀನು ಈ ಕೇಳುವಂಥ ಈ ವಾಕ್ಯ ಅತಿ ಅಮೂಲ್ಯವಾದದ್ದು, ಪರಿಶುದ್ಧವಾದದ್ದು. ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವ ಮುನ್ನ ನಿನ್ನನ್ನು ನಾನು ಅರಿತಿದ್ದೇನೆ. ಹಾಗಾದರೆ ನಾವು ಎಲ್ಲಿದ್ವಿ? ತಾಯಿಯ ಗರ್ಭದ, ನಾವು ಉದರದಲ್ಲಿ ಜನನ ಆಗುವಂಥ ಆ ದಿನದ ಮುಂಚೆ ನಾವು ಎಲ್ಲಿದ್ವಿ? ಹಲೋ, ಎಲ್ಲಿ?
ನಮಗೆ ಗೊತ್ತಿಲ್ಲ, ಹೌದಲ್ಲ? ನಾವೆಲ್ಲರೂ ಸ್ವರ್ಗೀಯ ಮಕ್ಕಳಾಗಿದ್ವಿ. ಪ್ರೈಸ್ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿಯೇ ಯೇಸು ಸ್ವಾಮಿಯ ವಾಕ್ಯ ಹಾಗೂ ಇಲ್ಲಿ ಸೇನಾಧೀಶ್ವರನ ಸರ್ವೇಶ್ವರನ ನುಡಿ, ನೀನು ರೂಪುಗೊಳ್ಳುವ ಮುನ್ನವೇ ನಾನು ನಿನ್ನನ್ನು ಅರಿತಿದ್ದೇನೆ, ನೀನು ನನ್ನ ಸಂಗಡ ಇದ್ದದ್ದಕ್ಕಾಗಿ. ಅರ್ಥ ಆಗ್ತದಾ? ಹಾಗಾದರೆ ನಾವು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವ ಮುನ್ನ ನಾನು ದೈವ ಸನ್ನಿಧಾನದಲ್ಲಿ ನಾನು ಆನಂದಿಸುತ್ತಾ ದೇವನನ್ನು ಸ್ತುತಿ ಮಾಡುವಂಥ ಒಂದು ಪರಿಶುದ್ಧವಾದಂಥ ಉನ್ನತವಾದಂಥ ದೇವನನ್ನು ಆರಾಧಿಸುವಂಥ ಒಂದು ಜಾಗದಲ್ಲಿ ನಾನು ಆ ಜಾಗವನ್ನು ಸಂಪೂರ್ಣವಾಗಿ ನನ್ನದಾಗಿಸಿಕೊಂಡು ದೇವನ ಮಗನಾಗಿ ಮಗಳಾಗಿ ಜೀವಿಸಿದಂಥ ಒಂದು ವ್ಯಕ್ತಿ. ಅರ್ಥ ಆಯ್ತಾ? ನಂಬರ್ 1. ನಂಬರ್ 2, ಇಲ್ಲಿ ಓದಿ ಬ್ರದರ್ ಅದೇ ವಾಕ್ಯ, 5ನೇ ವಾಕ್ಯ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರ ಬರುವುದಕ್ಕೆ ಮೊದಲೇ ನೀನು ಉದರದಿಂದ ಹೊರಗೆ ಬರುವ ಮುಂಚೆಯೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ಇದು ತುಂಬ ಮುಖ್ಯವಾದಂಥ ಒಂದು ವಾಕ್ಯ. ನಿಮ್ಮನ್ನ ರೂಪಿಸಿ ತಾಯಿಯ ಗರ್ಭದಿಂದ ನಾವು ಲೋಕವನ್ನು ಪ್ರವೇಶಿಸುವ ಆ ಕ್ಷಣ ದೇವನು ನಮ್ಮನ್ನು ಏನು ಮಾಡಿದ್ದಾರೆ? ಪವಿತ್ರೀಕರಿಸಿದರು. ಈ ಪವಿತ್ರ ಎಂಬ ಒಂದು ವಾಕ್ಯ ಅದು ನಿನ್ನನ್ನು ಲೋಕವನ್ನು ಪ್ರವೇಶಿಸುವ ತಾಯಿಯ ಗರ್ಭದಲ್ಲಿರುವಂಥ ಆ ಒಂದು ಕ್ಷಣ, ಆ ಕ್ಷಣವನ್ನು ದೇವನು ಆಶೀರ್ವದಿಸಿ ಲೋಕವನ್ನು ಪ್ರವೇಶಿಸುವ ಮುನ್ನ ದೇವನು ನಮ್ಮನ್ನು ಪವಿತ್ರೀಕರಿಸಿದರು ಎಂಬುದಾಗಿದೆ ದೇವನ ವಾಕ್ಯ. ತುಂಬ ಇಂಪಾರ್ಟೆಂಟ್ ವಾಕ್ಯಗಳು, ಗ್ರಹಿಸಿಕೊಳ್ರಿ, ತುಂಬ ಗ್ರಹಿಸಿಕೊಳ್ರಿ ದೇವನ ವಾಕ್ಯ. ಇನ್ನು ಉದರದಿಂದ ಬಂದಿಲ್ಲ, ನಾವು ಇನ್ನು ಜನನ ಆಗಲಿಲ್ಲ. ಈ ಭೂಮಿಯನ್ನು ಪ್ರವೇಶಿಸುವಂಥ ಆ ಕ್ಷಣ ಇನ್ನೇನು ಹೆರಿಗೆ ಆಗ್ತದೆ, ಅವರು ಹೆರಿಗೆ ರೂಮಲ್ಲಿದ್ದಾರೆ ಎಂಬುದಾಗಿ ಎಲ್ಲರೂ ಹೊರಗೆ ಪ್ರಾರ್ಥನೆ ಮಾಡ್ತಾ, ಹಾಗೂ ಅನೇಕರು ದೇವರುಗಳನ್ನು ಕರೀತಾ ನಮ್ಮ ಮಗಳಿಗೆ ಏನು ಆಗಬಾರ್ದು, ನನ್ನ ಸೊಸೆಗೆ ಏನು ಆಗಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ಸಮಯ, ಇಲ್ಲಿ ದೇವರು ಆಲ್ರೆಡಿ ನಾವು ಹುಟ್ಟುವ ಆ ಕ್ಷಣವೇ ದೇವನು ನಮ್ಮನ್ನು ಪವಿತ್ರೀಕರಿಸಿದರು. ಹೌದಾ? ವಾಕ್ಯ ಪವಿತ್ರೀಕರಿಸಿ ಪರಲೋಕದ ಆಶೀರ್ವಾದದೊಂದಿಗೆ ಈ ಲೋಕವನ್ನ, ಪಾಪಿ ಲೋಕವನ್ನ, ಪಾಪದ ಲೋಕವನ್ನ, ಪಾಪದ ಜನಾಂಗದ ಮಧ್ಯದಲ್ಲಿ ಜೀವಿಸುವುದಕ್ಕಾಗಿಯೇ ಪ್ರಾರಂಭದಲ್ಲೇ ಉದರದಲ್ಲೇ ಹೊರಬರುವ ಕ್ಷಣವೇ ನಿನ್ನನ್ನ ನಾನು ಪವಿತ್ರೀಕರಿಸಿ ಕಳಿಸಿದ್ದೆ. ನೋಡ್ರಿ, ವಾಕ್ಯ ತುಂಬ ಪರಿಶುದ್ಧವಾದದ್ದು. ಪವಿತ್ರೀಕರಿಸಿದ ನಂತರ ಈ ವಾಕ್ಯ ಹಾಗೆ ಇಟ್ಕೊಳ್ರಿ, ಆದಿಕಾಂಡಕ್ಕೆ ತಿರುಗಿಸ್ಕೊಳ್ರಿ. ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯ ವಾಕ್ಯ 26, 27, 28 ವಾಕ್ಯ ಓದಿ. ಆದಿಕಾಂಡ. ಅದಾದ ನಂತರ ದೇವರು, ಯಾವುದಾದ ನಂತರ? ದೇವನು ಆದಿಯಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ ನಂತರ, ಲಾಸ್ಟ್ ಕಡೆಯದಾಗಿ ನಮ್ಮಂತೆಯೇ ಇರುವ. ಇಲ್ಲಿ ನೋಡ್ರಿ, ದೇವರು ಮನುಷ್ಯನಿಗೆ ಬೇಕಾದ ಇದೆಲ್ಲವನ್ನ ರೆಡಿ ಮಾಡಿದರು. ಯಾವ ರೀತಿಯಲ್ಲಿ ಒಂದು ಮನೆಯಲ್ಲಿ ಯಾರಾದರೂ ನೀವು ಗೆಸ್ಟನ್ನು ಕರೆದ್ರೆ ಅವರಿಗೆ ಇಷ್ಟವಾದಂಥ ಅಡಿಗೆ ಎಲ್ಲ ಮಾಡಿ ಅದಾದಮೇಲೆ ಎಲ್ಲ ರೆಡಿ ಆದಮೇಲೆ ದಯವಿಟ್ಟು ನಮ್ಮ ಮನೆಗೆ ಬರಬೇಕು ಎಂಬುದಾಗಿ ಹೇಳಿರ್ತೀರಿ. ಹೇಳುವಾಗ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತೀರಿ, ಅದಾದಮೇಲೆ ಕೇಳ್ಕೊಳ್ತೀರಿ ಅವ್ರಿಗೆ ಏನು ಇಷ್ಟ, ಅದೇ ಒಳ್ಳೆ ಅಡುಗೆಯನ್ನು ಮಾಡಬೇಕು, ಮಾಡಿ ಅವರನ್ನು ಊಟಕ್ಕೆ ಕರಿತೀರಿ. ಏನೋ ಒಂದು ನೆಪವನ್ನು ಹೇಳಿ ನಿಮ್ಮ ಮನೆಗೆ ಬರಮಾಡ್ಕೊಳ್ತೀರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಅದೇ ರೀತಿಯಲ್ಲಿ ಒಂದು ಮನುಷ್ಯ ಲೋಕವನ್ನು ಪ್ರವೇಶಿಸುವಾಗ ಮನುಷ್ಯನಿಗೆ ಬೇಕಾದದ್ದೆಲ್ಲವನ್ನ A to Z ಆದಿಯಿಂದಲೂ ಈ ಲೋಕ ಅಂತ್ಯದವರೆಗೂ ಮನುಷ್ಯನಿಗೆ ಒಂದು ಕೊರತೆ ಇಲ್ಲದಂತೆ ದೇವನು ಸಮೃದ್ಧಿಯಾಗಿ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಇಂಡಿಯಾದ ಜನಸಂಖ್ಯೆ ಎಷ್ಟಿದೆ? ಇಂಡಿಯಾದ ಜನಸಂಖ್ಯೆ ಸ್ವಲ್ಪ ಜೋರಾಗಿ ಕೇಳ್ತಾ ಇಲ್ಲ, ಗೊಣ ಬೇಡ, ಜೋರಾಗಿ ಗೊತ್ತಿರೋ ಹೇಳ್ರಿ.
ಇಂಡಿಯಾದು ಜನಸಂಖ್ಯೆ, ಭಾರತದ ಜನಸಂಖ್ಯೆ ಎಷ್ಟು? 1.4 ಮಿಲಿಯನ್. ನೀವು ಸ್ವಲ್ಪ ನಾವು ಈ ಭಾರತವನ್ನು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ? ಕರ್ನಾಟಕ, ಹಲೋ, ಪೇಪರ್ ಓದಲ್ವಾ? ನ್ಯೂಸ್ ಗೊತ್ತಿಲ್ವಾ? ಹಲೋ, ಕರ್ನಾಟಕದ ಜನಸಂಖ್ಯೆ ಗೊತ್ತಿಲ್ವಾ? ಹಲೋ, ಎಷ್ಟು? 6 ಕೋಟಿ. ಈಗ ಒಂದು ಸೇರಿಸ್ಕೊಡ್ರಿ 7 ಕೋಟಿ ಜನ. ಓಕೆ, ಅದು ಬಿಟ್ಬಿಟ್ರಿ. ಮೈಸೂರು ಜನಸಂಖ್ಯೆ, ಇಂಡಿಯಾ ಬಿಟ್ಬಿಡ್ರಿ, ಕರ್ನಾಟಕ ಬಿಟ್ಬಿಡ್ರಿ, ನಾವಿರುವಂಥ ಮೈಸೂರು ಎಷ್ಟು ಕೋಟಿ? ನಾನು ಹೇಳಲ್ಲ, ಕೇಳ್ಕೊಂಡಾದ್ರೆ ಬನ್ನಿರಿ ಬರುವಾರ. ಓಕೆನಾ? ಅದು ಬಿಟ್ಬಿಡ್ರಿ. ನಿಮ್ಮ ಮನೆಯಲ್ಲಿ ನೀವು ಗಂಡ ಹೆಂಡತಿ ಮಕ್ಕಳು ಒಂದು 6 ಜನನೋ 5 ಜನನೋ 8 ಜನನೋ 10 ಜನ ಒಳಗೆ, ಇಲ್ಲ ಒಂದು 4 ಜನ, ಒಂದು 3 ಜನ ಇದ್ದೀರಿ ಅಂದ್ಕೊಳ್ರಿ. ನೆಂಟರು ಬರ್ತಾರೆ ಕರೀಲಿಕ್ಕೆ. ನೆಂಟರು ನೀವು ಕರೆದಂಥ ನೆಂಟರು ಹೇಳ್ತಾರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನನ್ನ ತಂಗಿಗೆ ಹೇಳಿದ್ಮೇಲೆ, ತಂಗಿ ಹೇಳಿದ್ಲು ನಾನು ನನ್ನ ಗಂಡ ನನ್ನ ಮಕ್ಕಳು ಬರ್ತೀನಿ ಅಂತೇಳಿ, ನಾವು ಕರೆದಿದ್ದು ಅಣ್ಣನನ್ನು. ಅಣ್ಣ ಏನು ಮಾಡಿದ್ರು, ತಂಗಿಗೆ ಹೇಳಿ ನಾನು ಮೈಸೂರಿಗೆ ಹೋಗ್ತೀನಿ ಅಂತ. ನಾವು 4ರಿಂದ 5 ಜನ ಬರ್ತಾರೆ ಅಂದ್ಕೊಂಡ್ವಿ, ತಂಗಿನೂ ಬರ್ತಾರಂತೆ ಅಂತೇಳಿ 10 ಜನ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. 10 ಜನ ಊಟಕ್ಕೆ ಬರ್ತೀನಿ ಅಂತ ಹೇಳುವಾಗ, ಮೈಸೂರಿಗೆ ಬರ್ತೀನಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಾವು ಮಲಗಲ್ಲ ನಿಮ್ಮ ಮನೆಯಲ್ಲಿ, ನಾವು ಹೋಟ್ಲೆಲ್ಲ ಮಾಡಿದ್ದೀವಿ, ನಾವು ನಿಮ್ಮನೇಲಿ ಊಟ ಮಾಡಿಕೊಂಡು ಮೈಸೂರೆಲ್ಲ ಸುತ್ತಿ ಹೋಟೆಲಲ್ಲಿ ತಂಗಿ ಅದಾದಮೇಲೆ ಬೆಳಗ್ಗೆ ಎದ್ದು ನಾವು ಊರಿಗೆ ಹೊರಟೋಗ್ತೀವಿ ಅಂತೇಳಿ. 10 ಜನ ನಿಮ್ಮನೆಗೆ ಊಟಕ್ಕೆ ಬಂದರೆ ನಿಮ್ಮ ಗಡಿಬಿಡಿ ಯೋಚನೆ ಮಾಡಿ ನೋಡ್ರಿ. 10 ಜನ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನೀವು ಹೋಗಿ ಪರ್ಚೇಸ್ ಮಾಡಿ ಬರೋವಂಥದ್ದು, ಅವ್ರು ಏನು ಮಾಂಸ ತಿಂತಾರ, ಇಲ್ಲ ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ತಿನ್ನಂಗಿದ್ರೆ ಅದರಲ್ಲಿ ಏನೇನು, ಅದಾದಮೇಲೆ ನೀವು ಪರ್ಚೇಸ್ ಮಾಡಿ ಬಂದು ಅಡುಗೆ ಮಾಡಿ, ಅದಾದಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದೆಲ್ಲ ಕೇಳಿ ಮಾಡಿ ಗಡಿ ಬಿಡಿ ಆಗಿ ಅವ್ರು ಬರುವಾಗ ಇನ್ನೇನು ಒಂದು 10 ನಿಮಿಷದಲ್ಲಿ ಫೋನ್ ಮಾಡ್ತಾರೆ, ಇನ್ನೇನು ಒಂದು 5 ನಿಮಿಷ 10 ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತೀವಿ ಅಂತ. ಅಷ್ಟರಲ್ಲಿ ನೀವು ಬೇವ್ರತು ಸುಣ್ಣ ಆಗಿ, ಅದಾದಮೇಲೆ ಈ 10 ಜನಕ್ಕೆ ಅಡುಗೆ ಮಾಡಲಿಕ್ಕೆ ಎಷ್ಟು ನಡಿತೀರಿ, ಎಷ್ಟು ಯೋಚನೆ ಮಾಡ್ತೀರಿ, ಎಷ್ಟು ಟೆನ್ಷನ್ ಆಗ್ತೀರಿ, ಎಷ್ಟು ಬೇವ್ರತು ಹೋಗ್ತೀರಿ, ಯೋಚನೆ ಮಾಡಿ ನೋಡ್ರಿ. ಹೌದಾ? ಭಾರತದ, ಕರ್ನಾಟಕದ ಹಾಗೂ ಇಡೀ ಪ್ರಪಂಚದ ಜನಸಂಖ್ಯೆಗೆ ದಿನಂಪ್ರತಿ ದೇವನು ಕೊಡುವಂಥ ಊಟ, ದಿನಂಪ್ರತಿ ನಿಮ್ಮ ಇಷ್ಟ ಬಂದಂತೆ ಊಟ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಎಷ್ಟು ಜನ ಒಬ್ಬರು ಅನ್ನ ತಿಂದರೆ ಇನ್ನೊಬ್ರು ಚಪಾತಿನೇ ತಿನ್ನೋದು, ಒಬ್ಬರು ಜೋಳ ತಿಂದರೆ ಒಬ್ಬರು ರಾಗಿ ತಿಂತಾರೆ. ಈ ರೀತಿ ಹಲವಾರು ಊಟಗಳಲ್ಲಿ ವ್ಯತ್ಯಾಸಗಳನ್ನು ನೋಡಿ, ಅದೇ ರೀತಿಯಲ್ಲಿ ಪ್ರತಿದಿನ ನಮಗೆ ಕುಡಿಲಿಕ್ಕೆ ನೀರು, ಸ್ನಾನಕ್ಕೆ ನೀರು, ತೊಳಿಲಿಕ್ಕೆ ನೀರು, ಅದಾದಮೇಲೆ ಬಟ್ಟೆ ಒಗಿಲಿಕ್ಕೆ ಎಲ್ಲದಕ್ಕೂ ನೀರು, ಉಚಿತವಾಗಿ ನಮಗೆ ಉಸಿರು. ಮುಖ್ಯವಾಗಿ ನೀವು ಈ ಕೊರೋನಾ ಬಂದ ಮೇಲೆ ಉಸಿರದ ಬೆಲೆ ಗೊತ್ತಾಗಬೇಕು ಅಂತ ಇದ್ದಿರೆ, ನೀವೇನಾದರೂ ಹಾಸ್ಪಿಟ್ಲಿಗೆ ಬಂದಿದ್ದಿದ್ರೆ ಅಲ್ಲಿ ನೋಡಬೇಕಾಗಿತ್ತು ಆಕ್ಸಿಜನ್ನಿಗೆ ಎಷ್ಟು ವ್ಯಾಲ್ಯೂ ಇದೆ ಎಂಬುದಾಗಿ. ಕಾರಣ ಯಾಕೆಂದರೆ ನನ್ನ ಹೆಂಡತಿಯನ್ನು ನಾನು 3-4 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಎಲ್ಲಿಯೂ ಜಾಗ ಇಲ್ಲ. ಜೇಸಸ್ ಜಾಗ ಇಲ್ಲ, ಅಪೋಲೋ ಜಾಗ ಇಲ್ಲ, ಅದಾದಮೇಲೆ NH ಜಾಗ ಇಲ್ಲ, ಎಲ್ಲಿ ಫೋನ್ ಮಾಡಿದ್ರು ಇಲ್ಲ ಫುಲ್ ಇದೆ, ಜಾಗ ಇಲ್ಲ. ಕಡೆಯದಾಗಿ ಒಂದು ರೆಕಮೆಂಡಲ್ಲಿ ಸಿಕ್ಕಿದ್ದು KR ಹಾಸ್ಪಿಟ್ಲು. ಅಲ್ಲಿ ಜನ ಕ್ಯೂ. ನಮ್ಮ ಚರ್ಚಿಗೆ ಬರೋರು ಒಬ್ಬರು ಕೊಂಕಣಿಯವರು ನನ್ನ ಕಣ್ಣು ಮುಂದೆ ಸತ್ತೋದ್ರು.
ನನ್ನ ಕಣ್ಣು ಮುಂದೆನೆ ಆಕ್ಸಿಜನ್ ಇಲ್ಲದೆ ಒದ್ದಾಡಿ ಸತ್ತೋಗ್ಬಿಟ್ರು. ಆ ರೀತಿ 2 ಸಾವನ್ನ ನಾನು ನನ್ನ ಮಿಸಸ್ನ ಕರ್ಕೊಂಡು ಹೋಗುವಾಗ ನಾನು ನೋಡಿದಂಥ ದೃಶ್ಯ. ಮೀನು ಯಾವ ರೀತಿಯಲ್ಲಿ ನೀರಿನಿಂದ ಮೇಲೆ ತೆಗೆದು ಹಾಕ್ತಾರೋ ಅದು ಒದ್ದಾಡಿ ಸಾಯುತ್ತೋ, ಒಂದು ಮನುಷ್ಯ ಆಕ್ಸಿಜನ್ ಇಲ್ಲದೆ, ಒಂದು ಮನುಷ್ಯನಿಗೆ ಉಸಿರಾಟ ಗಾಳಿ ಇಲ್ಲದೆ ಆತನು ಸಾಯುವುದು ನೀವು ನೋಡಿದ್ದೀರೇನೋ ಗೊತ್ತಿಲ್ಲ. ಸಾಕ್ಷಿ ನಾನು ನಿಂತಿದ್ದೇನೆ. ಕಾರಣ ಏಕೆಂದರೆ ನನ್ನ ಹೆಂಡತಿ ಪಕ್ಕದಲ್ಲೇ ನಾನು ಅಲ್ಲೇ ಇದ್ದದ್ದು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನು ನಮ್ಮೆಲ್ಲರಿಗೂ ಆತನು ಸಕಲವನ್ನು ರೆಡಿ ಮಾಡಿ ನಮ್ಮನ್ನು ಗೆಸ್ಟ್ ಆಗಿ ಈ ಭೂಮಿಯಲ್ಲಿ